ಇದು ಇಷ್ಟು ದಿನ ವ್ಯಾಪಕವಾಗಿ ಅಪಾರ್ಟ್ಮೆಂಟ್ ಕಟ್ಟಡಗಳು ಬಂದಿದ್ರೂ ಕೂಡ ಕಳೆದ 10-15 ವರ್ಷಗಳಿಂದ ಈ ಅಪಾರ್ಟ್ಮೆಂಟ್ ನಿವಾಸಿಗಳು ನಾನಾ ಸಂಘ ಸಂಸ್ಥೆಗಳ ಮುಖಾಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ಗಳ ನಿರ್ವಹಣೆಗೆ ಅಂದ್ರೆ ಮ್ಯಾನೇಜ್ಮೆಂಟು ಮತ್ತು ಮೇಂಟೆನೆನ್ಸ್ಗೆ ಒಂದು ಕಾನೂನು ಬೇಕು ಅನ್ನೋ ವಿಷಯ 10-12 ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ. ಆದರೆ ಈ ಹಿಂದೆ ಯಾರೂ ಕೂಡ ಅವರಿಗೆ ಬೇಕಾದಂತ ಕಾನೂನನ್ನ ರಚನೆ ಮಾಡುವಂತ ಕೆಲಸ ಮಾಡಲಿಲ್ಲ. ಹಾಗಾಗಿ ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಈ ಅಪಾರ್ಟ್ಮೆಂಟ್ ನಿವಾಸಿಗಳ ಬೇಡಿಕೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಅವರ ಬೇಡಿಕೆ ಏನಿದೆ ಒಂದು ಕಾನೂನು ಇರಬೇಕು ಅಂತಕ್ಕಂಥದ್ದು ಅದನ್ನ ಸರ್ಕಾರದ ಆದ್ಯತೆಯ ಕಾರ್ಯಕ್ರಮವಾಗಿ ತಗೊಂಡು ಕಳೆದ 6-8 ತಿಂಗಳಿಂದ ನಮ್ಮ ಅಧಿಕಾರಿಗಳು ನಾನಾ ಅವರ ಜೊತೆ ಸಮಾಲೋಚನೆಗಳನ್ನ ಮಾಡಿ ಈ ಒಂದು ಬಿಲ್ಲನ್ನ ವಿಧೇಯಕವನ್ನ ನಾವು ತಯಾರು ಮಾಡಿದ್ದೇವೆ. ಏತಕ್ಕೆ ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡುವಂತ ಜನಗಳು ಅವರ ಸಮಸ್ಯೆಗಳಿಗೆ ಒಂದು ಕಾನೂನಿನ ಚೌಕಟ್ಟು ಮುಖಾಂತರ ಪರಿಹಾರ ಕ್ರಮಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸಭಾಪತಿಯವರೇ 1972ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ವಹಣಾ ಕಾನೂನು ಆಗಿದೆ, ನಿಜ ಇಲ್ಲ ಅಂತಲ್ಲ, ಇತ್ತು. ಆದ್ರೆ 72ನೇ ಇಸ್ವಿ ಕಾಲ ಬೇರೆ, ಈಗಿನ ಕಾಲ ಬೇರೆ. ಸೊ ಕಾಲಕ್ಕೆ ತಕ್ಕ ಹಾಗೆ ಬಹಳ ಕಾಂಪ್ಲೆಕ್ಸಿಟಿ ಬಂದಿದೆ, ಸಮಸ್ಯೆಗಳು ಬಹಳ ಜಟಿಲ ಆಗಿದ್ದಾವೆ. ಒಂದು ಕಡೆ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಆದ್ರೆ ಇನ್ನೊಂದು ಕಡೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂದ್ರೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ, ಅವು ಯಾವ ಕಾನೂನಡಿ ನೋಂದಾವಣೆ ಮಾಡಿಸ್ಕೋಬೇಕು. ನಮ್ಮ 72ನೇ ಇಸ್ವಿ ಕಾನೂನು ಕೆಳಗಡೆನೂ ಮಾಡ್ಕೋಬಹುದು, ಕೋಆಪರೇಷನ್ ಕಾನೂನು ಕೆಳಗಡೆನೂ ಮಾಡ್ಕೋಬಹುದು, ಸೊಸೈಟಿ ಆಗಿನೂ ಮಾಡ್ಕೋಬಹುದು. ಈ ತರ ಆಗಿ ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ 2-3 ಅಸೋಸಿಯೇಷನ್ ಆಗಿ ಕೊನೆಗೆ ಅವರವರೇ 2-3 ಅಸೋಸಿಯೇಷನ್ ಅವರು ಜಗಳಕ್ಕೆ ಬಿದ್ದಿರುವಂತ ಪ್ರಸಂಗಗಳು ಇದಾವೆ. ಸೊ ಈ ರೀತಿಯಾಗಿ ಕಳೆದ 50 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅವುಗಳನ್ನು ಗಮನಕ್ಕೆ ತೆಗೆದುಕೊಂಡು ಇವತ್ತಿನ ದಿನಗಳಿಗೆ ಅವಶ್ಯಕವಾದಂತ ಒಂದು ಕಾನೂನನ್ನ ರಚನೆ ಮಾಡುವಂತ ಕೆಲಸ ಈ ವಿಧೇಯಕದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ ಮುಖ್ಯವಾಗಿ ಅಪಾರ್ಟ್ಮೆಂಟ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಈ ಕಾನೂನಿನ ಅಡಿಯಲ್ಲೇ ನೋಂದಣಿ ಆಗಬೇಕು, ಅದೇ ಅಧಿಕೃತ ಅನ್ನುವಂತಹದನ್ನ ನಾವು ಇದರಲ್ಲಿ ತಗೊಂಡು ಬರ್ತಾ ಇದ್ದೇವೆ. ಹಾಗೂ ಅದರ ನಿರ್ವಹಣೆ, ಅಪಾರ್ಟ್ಮೆಂಟ್ನ ನಿರ್ವಹಣೆ ಮೇಂಟೆನೆನ್ಸ್ ಹೇಗೆ ಆಗಬೇಕು, ಅದಕ್ಕೆ ಎಕ್ಸ್ಪೆಂಡಿಚರ್ ಅನ್ನ ಹೇಗೆ ಮೀಟ್ ಮಾಡಬೇಕು, ಆ ಅಂಶಗಳಿಗೂ ಒಂದು ಕಾನೂನಿನ ಚೌಕಟ್ಟನ್ನ ಇದರಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಅಪಾರ್ಟ್ಮೆಂಟ್ ನಲ್ಲಿ ಅನ್ಡಿವೈಡೆಡ್ ಶೇರ್ ಇರುತ್ತೆ, ಅಂದ್ರೆ ಪಾರ್ಕ್ ಇರುತ್ತೆ, ಮೆಟ್ಲುಗಳು ಇರ್ತದೆ, ಲಿಫ್ಟ್ ಇರ್ತವೆ, ಇವೆಲ್ಲ ಅನ್ಡಿವೈಡೆಡ್ ಶೇರ್. ಅವುಗಳನ್ನ ಹೇಗೆ ಎಲ್ಲರಿಗೂ ಅದರಲ್ಲಿ ಭಾಗ ಬರಬೇಕು ಅನ್ನುವಂತಹದ್ದು ಮಾಡ್ತಾ ಇದ್ದೇವೆ. ಮತ್ತು ಅನ್ಡಿವೈಡೆಡ್ ಶೇರ್ ಕೆಲವಿರುತ್ತೆ, ಕೆಲವಕ್ಕೆ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಇರುತ್ತೆ. ಸೊ ಇದರಕ್ಕೂ ಕೂಡ ಈ ಕಾನೂನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸೊ ಕೊನೆಗೆ ಈ ಕಾಮನ್ ಏರಿಯಾ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದಕ್ಕೂ ಸ್ಪಷ್ಟತೆ ಕೊಡ್ತಾ ಇದ್ದೇವೆ. ಮತ್ತು ಬಹಳ ಮುಖ್ಯವಾಗಿ ಕೆಲವು ಹಳೆಯ ಕಟ್ಟಡಗಳಿದಾವೆ, ಅವುಗಳನ್ನ ವಯಸ್ಸಾದ ನಂತರ ನಾವು ಮರು ನಿರ್ಮಾಣ ಮಾಡಬೇಕು ಇಡೀ ಅಪಾರ್ಟ್ಮೆಂಟ್ ಅನ್ನೇ ಅಂತ ಹೇಳಿದಾಗ ಅದಕ್ಕೆ ಹೇಗೆ ಕಾನೂನು ಚೌಕಟ್ಟು ಅಂತ ಅದಕ್ಕೂ ಕೂಡ ಇದರಲ್ಲಿ ನಾವು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೇವೆ. ಜೊತೆಗೆ ಏನಾದರೂ ನಿವಾಸಿಗಳು ಮತ್ತೆ ಅಸೋಸಿಯೇಷನ್ ಮಧ್ಯ ವ್ಯಾಜ್ಯ ಬಂದಾಗ ಅದಕ್ಕೆ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಧಿಕಾರಿಯನ್ನ ನೇಮಕ ಮಾಡ್ತಾ ಇದ್ದೇವೆ, ಕಾಂಪಿಟೆಂಟ್ ಅಥಾರಿಟಿ ಅಂತ. ಅವರು ಫಸ್ಟ್ ಆರ್ಡರ್ ಪಾಸ್ ಮಾಡ್ತಾರೆ, ಅದರ ಮೇಲೆ ಅಪಿಲೇಟ್ ಅಥಾರಿಟಿಯನ್ನು ಕೂಡ ಇದರಲ್ಲಿ ಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಏನೆಲ್ಲ ಅಪಾರ್ಟ್ಮೆಂಟ್ಗಳ ನಿರ್ವಹಣೆಯಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಮತ್ತು ನಿರ್ವಹಣೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬೇಕಾದಂತ ಕಾನೂನಿನ ಅವಶ್ಯಕತೆಯನ್ನ ಇದರ ಮುಖಾಂತರ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು 2 ಸುತ್ತು ನಾವು ಅವ್ರ ಜೊತೆ ಸಮಾಲೋಚನೆ ಮಾಡಿ ಮೊದಲನೇ ಬಾರಿಗೆ ಇಂಥ ಕಾನೂನು ವಿಧಾನ ಮಂಡಲಕ್ಕೆ ಮಂಡಿಸೋದಕ್ಕೆ ಮೊದಲೇ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಅವರಿಂದ ಸಲಹೆಗಳನ್ನ ಸ್ವೀಕಾರ ಮಾಡಿ ಅದನ್ನ ತಿದ್ದುಪಡಿ ಮಾಡಿಕೊಂಡು ಆ ನಂತರ ನಾವು ವಿಧಾನ ಮಂಡಲದ ಮುಂದೆ ಬಂದಿದ್ದೇವೆ. ಸಾಕಷ್ಟು